ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಕಾರಣ ಬ್ರಹ್ಮ. ಕಾರ್ಯಬ್ರಹ್ಮವನ್ನು ಅದ್ರ ಮಾಡಿಗಿತ್ತೆ, ಅದು ನೇಚರ್, ಅದು ಏನು ಮಾಡೋಕ್ಕಾಗುತ್ತೆ. ಕಾರ್ಯಬ್ರಹ್ಮ ಇಸ್ ಅದೇ ಮಟಿವರ್, ಪ್ರಕೃತಿ ಮೆಟೀರಿಯಲ್, ಮಾಯೆ ತಗೊಂಡು ಏನು ಮಾಡ್ತೀರಾ? ಕಗ್ಗ ಮಾಡೋಣ, ಸ್ವಲ್ಪ ಕಗ್ಗಗಳು ಮಾಡೋಣ ಇವತ್ತು. ಸೊ ಇದು ಸ್ವಲ್ಪ ಹಾಗೆ ಟಚ್ ಮಾಡಿ ನಾನು ಐ ವಾಂಟೆಡ್ ಟು ಬ್ರಿಂಗ್ ದಿಸ್ ಭೃಗು ವಾರುಣಿ ಅದು ಸಾತ್ವಿಕ ಧೃತಿ ಏನು ಹೇಗೆ, ಅದು ಬಿಟ್ಟರೆ ಸಾತ್ವಿಕ ಧೃತಿಗೆ ನಿಮಗೆ ಎಕ್ಸಾಂಪಲ್ ಸಿಗೋಲ್ಲ. ರಾಜಸಿಕ ತಾಮಸಿಕ ಧೃತಿ ಮುಂದಿನ ಕ್ಲಾಸಲ್ಲಿ ನೋಡೋಣ. ಧೃತಿ ನಮಗೆ ಬೇಕಾಗಿದ್ದು ಆಧ್ಯಾತ್ಮಕ್ಕೆ ಸಾಧಕರಿಗೆ ಸಾತ್ವಿಕ ಧೃತಿ ಬೇಕಾಗಿದ್ದು. ಅದರ ಲೈವ್ ಎಕ್ಸಾಂಪಲ್ ತೋರಿಸಿದ್ದೀನಿ. ಅವನು ಪಡೆದಿದ್ದಾನೆ, ಅವನು ಹೇಗೆ ಪಡೆದಿದ್ದಾನೆ, ಎಷ್ಟು ಕಷ್ಟಪಟ್ಟಿದ್ದಾನೆ, ಅವನ ಗುರು ಅವನ ತಂದೆನೇ ಗುರು, ಆದರೂ ಕೂಡ ಅವನಿಗೆ ಎಷ್ಟು ಟಫಾಗಿ ಹ್ಯಾಂಡಲ್ ಮಾಡಿದ್ದಾನೆ. ನಾವು ಸ್ವಲ್ಪ ಇದು ಮಾಡ್ತೀವಿ, ಸ್ವಲ್ಪ ದೇವರು ಸ್ವಲ್ಪ ಅದು ಎಲ್ಲ ಮಾಡ್ತೀವಿ ಅಂದರೆ ನಾವು ಅದೆಲ್ಲ ಮಾಡ್ತಾನೆ ಇರ್ತೀವಿ ಹೊರತು ಲೀನಿಯನ್ಸು ಇಲ್ಲೆಲ್ಲ ವರ್ಕೌಟ್ ಆಗೋಲ್ಲ ಬ್ರಹ್ಮದಲ್ಲಿ. ಬೇಡ ಅಂದರೆ ಬೇಡ, ಇಲ್ಲ ಅಂದರೆ ಇಲ್ಲ, ಬಿಡಬೇಕು ಅಂದರೆ ಬಿಡಬೇಕು. ಓ ಸರಿ, ಇದು ಸಿಕ್ತು, ಅದು ಪೇಪರು ತೊಗೊಂಡಿದ್ದೀನಿ. ಕಗ್ಗ ತೊಗೊಂಡ್ರೆ ಅಲ್ಲಿಂದೇ ತೊಗೊಂಬರ್ತೀನಿ. 148ಇಂದಲೇ ಬರಲಿ. 148 ಇದೆಲ್ಲ ಸಾಧನೆಗೆ. ಈ ಕಗ್ಗಗಳೆಲ್ಲ ನಮಗೆ ಮನಸ್ಸು ಚಂಚಲವಾದಾಗ, ಮನಸ್ಸು ಪ್ರಾಪಂಚಿಕ ಅಥವಾ ಭೂಮಿಯ ಮಟ್ಟಕ್ಕೆ ತಮಸ್ಸು ರಜಸ್ಸು ನಮ್ಮನ್ನು ಎಳೆದಾಗ ಈ ಕಗ್ಗಗಳು ಆವಾಗ ನಮಗೆ ನೆನಪು ಮಾಡಿದಾಗ ನಮಗೆ ಸ್ವಲ್ಪ ಸಹಾಯ ಮಾಡ್ತವೆ. ಮನಸ್ಸನ್ನು ವಾಪಸ್ ತಗೊಳ್ಳೋಕ್ಕೆ ಸಹಾಯ ಮಾಡ್ತವೆ. ಮನಸ್ಸು ವಾಪಸ್ ಬರಲಿಕ್ಕೆ ಹೊರಗಡೆ ಅದೇನು ಹೇಳ್ತಾರಲ್ಲ, ಪೋಗಾದಿರು ಲೋರಂಗ ಬಾಗಿಲಿಂದ ಆಚೆ, ಹಾಗೆ ಪ್ರಕೃತಿ ಹೊರಗಿರುವ ನರನಾರ ಸೃಷ್ಟಿಯಲ್ಲಿ, ಪ್ರಕೃತಿಯಿಂದ ಹೊರಗಡೆ ಇರುವ ಮನುಷ್ಯ ಸೃಷ್ಟಿಯಲ್ಲಿ ಯಾರು? ಪ್ರಕೃತಿಯಿಂದ ಯಾರು ಹೊರಗಡೆ ಇರಲಿಕ್ಕಾಗುತ್ತಾ? ಯಾಕೆಂದರೆ ನಮ್ಮದು ದೇಹ, ಮನಸ್ಸು, ಬುದ್ಧಿ ಎಲ್ಲ ಪ್ರಕೃತಿಯೇ, ಬುದ್ಧಿನೂ ಪ್ರಕೃತಿಯೇ. ಇದನ್ನು ಬಿಟ್ಟಿರೋಕ್ಕಾಗುತ್ತಾ? ಬಿಟ್ಟರೆ ನಾವೇನೂ ಇಲ್ಲ, ಝೀರೋ. ಸೊ ಆದರೂ ಕೂಡ ಹೊರಗಡೆ ಇರಲಿಕ್ಕಾಗಲ್ಲ. ಆದರೆ ಹೇಗಿರ್ಬೋದು? ಸ್ವಕೃತಿ ಎಂದು ಅವನೇ. ಈಗ ನಾವೇನು ಮಾಡ್ತೀವಿ, ಇದೆಲ್ಲ ಇದ್ಮೇಲೆ ಇದು ನಂದು, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬುದ್ಧಿ, ನನ್ನ ತಲೆ, ನನ್ನ ಮನೆ ಎಲ್ಲ ನಂದು ನಾನು ಮಾಡಿರೋದು. ಸ್ವಕೃತಿ, ನಾನು ಮಾಡಿರೋದು ಎಂದು ಅವನೆನ್ನುವುದು, ಸ್ವಕೃತಿ ಎಂದು ಅವನೆನ್ನುವುದು ಅವಳು ಇರದೊಡೆ ಇರದು. ಪ್ರಕೃತಿ ಕೈ ಇದ್ದೇ ಇರುತ್ತೆ. ಮಹತ್ತತ್ವ ಅಂತ ಅವಾಗ ಜ್ಞಾಪಿಸ್ತಾ ಇರ್ತೀವಿ. ಮಹತ್ತತ್ವದ ಕೆಲಸ ಇಲ್ಲದೋದ್ರೆ ನೀವೇನು ಮಾಡೋಕ್ಕಾಗಲ್ಲ. ನೀವು ಪಾರ್ಟ್ ಆ್ಯಂಡ್ ಪಾರ್ಸಲ್, ಮೈಕ್ರೋ ಅದು ಮ್ಯಾಕ್ರೋ, ಅದು ನಿಮ್ಮ ಮೂಲಕ ಕೆಲಸ ಮಾಡಿದಾಗಲೇ ನೀವು ಕೆಲಸ ಮಾಡಲಿಕ್ಕಾಗೋದು. ಅರ್ಥ ಆಯ್ತಾ? ಸೊ ಸ್ವಕೃತಿ ಎಂದು ಅವನೆನ್ನುವುದು ಅವಳು ಇರದೊಡೆ ಇರದು. ಸುಕೃತವೆನಿಸುವುದು ನೀ ಅವಳ ವಶಕ್ಕೆ ಕೊಳ್ಳುವನಯ್ಯ. ಸುಕೃತ ಏನು ಹೇಳಿದೆ ನಾನು ಸರಿ? ಅವಳನ್ನು ಹೇಗೆ ತಗೊಳ್ಳೋದು ವಶಕ್ಕೆ? ಪ್ರಕೃತಿನ ಹೇಗೆ ವಶಕ್ಕೆ ತಗೊಳ್ಳೋದು? ನಮ್ಮ ಇಂದ್ರಿಯ, ದೇಹ, ಮನಸ್ಸು, ಬುದ್ಧಿಗಳನ್ನು ಹೇಗೆ ವಶಕ್ಕೆ ತಗೊಳ್ಳೋದು? ಹಾಗೆಯೇ ಪ್ರಕೃತಿಯನ್ನು ತಗೊಳ್ಳೋದು ಹೇಗೆ? ಇರುವ ಕೆಲಸವ ಮಾಡು ಕಿರಿದೆನೆದ ಮನವಿಟ್ಟು ದೊರೆತುದು ಹೊಸಾದವೆಂದುಣ್ಣು ಗುಡ ಬಿಡದೆ ಧರಿಸು ಲೋಕದ ಬರದ ಪರಮಾತ್ಮವನ್ನು ಬಿಡದೆ ಹೊರಡು ಕರೆಬರಳದೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆಬರಳದೆ ದೊರೆವೆ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕಳೆಯರೊಡನಾಟ ಸರಳತೆ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ. ನಾವು ಎಂಥ ಸ್ನೇಹಿತರಿರ್ಬೇಕಂದ್ರೆ ನಮ್ಮ ಹೊರೆಯನ್ನು ಕಡಿಮೆ ಮಾಡುವಂಥ ಸ್ನೇಹಿತರು. ನೋಡಿದ್ದೀರ ಈಗಿನ ಕಾಲದಲ್ಲಿ ಈ ನಾಯಿಗಳನ್ನ, ಬೆಕ್ಕುಗಳನ್ನ ಮನೆಯಲ್ಲಿ ಯಾಕೆ ಕಟ್ತಾರೆ? ಅವರ ಹೊರೆ ಕಡಿಮೆ ಮಾಡಿಸ್ತಾರೆ. ಮಕ್ಕಳನ್ನ ಇಟ್ಕೊಂಡ್ರೆ ಹೊರೆ ಜಾಸ್ತಿ ಆಗುತ್ತೆ. ಮಕ್ಕಳು ಸಂಬಂಧಿಕರ ಜೊತೆ ಇದ್ದರೆ ಹೊರೆ ಜಾಸ್ತಿ ಆಗುತ್ತೆ. ಅವ್ರು ನಿಮ್ಮ ಹೊರೆನ ಜಾಸ್ತಿ ಮಾಡ್ತಾರೆ. ನಾಯಿಗಳಾದರೆ ಕಡಿಮೆ ಮಾಡ್ತವೆ. ಅರ್ಥ ಆಯ್ತಾ? ಮನುಷ್ಯರು
ಪ್ರೀತಿ ಮಾಡೋ ಕಾಲ ಎಲ್ಲ ಹೋಗಿದೆ ಈಗ. ಅದು ಹೋಯ್ತು, ಭಾಳ ಹಿಂದೆ ಆಗೋಯ್ತು ಅದೆಲ್ಲ. ಏನೋ ಸಂಸಾರ, ಒಟ್ಟಿಗೆ ಇರೋದು, ಪ್ರೀತಿ ಮಾಡೋದು, ಬಾಂಡ್ ಅದೆಲ್ಲ ಇಲ್ಲ ಈಗ. ಈಗ ಮನಿ ಅನ್ನೋದೇ ಬಾಂಡ್. ರಿಸರ್ವ್ ಬ್ಯಾಂಕ್ ಬಾಂಡ್ ಥರ ಮನಿ ಅನ್ನೋದೇ ಬಾಂಡ್. ಆಯಿತಾ? ಮನಿ ಅದು ಹೇಗಿದೆ ಹಾಗೆ, ಮನಿ ಇದ್ದರೆ ಇಲ್ಲಂದರೆ ಇಲ್ಲ. ಸೊ ಅದೇನಾಯಿತು, ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ. ಎಷ್ಟು ಈಗ ನಾವು ಇಲ್ಲಿ 4 ಜನ ಮಾತಾಡ್ತಾ ಇದ್ದರೆ ನಮ್ಮ ಮನಸ್ಸಿನ ಹೊರೆಗಳು ಕಡಿಮೆ ಆಗಿದೆ ಅಂತ ಲೆಕ್ಕ. ಅಧ್ಯಾತ್ಮ ನೀವು ಡಿಸ್ಕಸ್ ಮಾಡಿದಾಗ ಕಡಿಮೆ ಆಗೋದು. ಹೊರೆಯ ಸರಳತೆಯ ಪರಿತುಷ್ಟಿ, ಸಿಂಪಲ್ ಲಿವಿಂಗ್, ಅದರಲ್ಲಿ ಬರೋ ಸಂತೋಷ, ಕಂಟೆಂಟ್ಮೆಂಟ್ ಅಲ್ವಾ. ಸರಳತೆ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತ. ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ. ವಿಕೃತಿಗೆ ಎಡೆಯಾಗದಿರೋ. ವಿಕೃತಿಗೆ ಎಡೆಯಾಗೋದು ಹೇಗೆ? ಇದರಲ್ಲಿ ಯಾವುದನ್ನು ನೀವು ಪಾಲನೆ ಮಾಡದೆ ಹೋದರೆ ವಿಕೃತಿ. ದೊರೆವ ಜೀತಕ್ಕೆ ದುಡಿತ ಮಾಡದೆ ಹೋದರೆ ವಿಕೃತಿ. ಹೌದು, ಒಂದೇ ಎಕ್ಸಾಂಪಲ್ ಹೇಳಿದೆ. ಬ್ಯಾಂಕಲ್ಲಿ ಯಾಕೆ ಬರಲಿಲ್ಲ ನಿನ್ನೆ ಅಂದರೆ, ಬರ್ತಾ ಇದ್ದೆ ದಾರಿಯಲ್ಲಿ ಬೇಜಾರಾಗೋಯ್ತು ಕೊಡೋ, ಪಿಕ್ಚರ್ಗೆ ಹೋಗ್ಬಿಟ್ಟೆ. ವಿಕೃತಿ. ಬೇಜಾರಾಯಿತು. ಬೋರ್ಡಮ್ ಫೋರ್ಸು ಇಟ್ ಈಸ್ ವೆರಿ ಡಿಫಿಕಲ್ಟ್. ಬೋರ್ಡಮ್ ಫೋರ್ಸ್ ಇಸ್ ಕಾಮನ್, ಎಲ್ಲರಿಗೂ ಕಾಮನ್. ಗೊತ್ತಾಗ ಬೋರ್ಡಮ್ ಫೋರ್ಸು ಎ ಚೈಲ್ಡ್ ಕ್ರೈಸ್ ಇಟ್ಸ್ ಬೋರ್ಡಮ್ ಫೋರ್ಸ್. ಒಬ್ಬ ಸಿಂಗರು ಅವನ ಹಾಡಿ ಅವನ ಇದನ್ನು ಸಿಂಗ್ ಮಾಡ್ತಾನೆ. ಆಮೇಲೆ ಒಬ್ಬ ವಯಸ್ಸಾಗಿರೋರು ವರಿ ಮಾಡಿಬಿಟ್ಟು ಬೋರ್ಡಮ್ ಫೋರ್ಸನ್ನು ಕಳೀತಾರೆ. ವರೀಸನ್ನು ತಲೆಗೆ ಹಂಚ್ಕೊಳ್ಳೋದು ಅಥವಾ ಎನರ್ಜಿ ಸ್ಪೆಂಡ್ ಆಗುತ್ತೆ. ಹಳೇದೆಲ್ಲ ಯೋಚನೆ ಮಾಡ್ಕೊಂಡು ಕೊರಗೋದು, ಆವಾಗ ಎನರ್ಜಿ ಸ್ಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಈ ಮನೆ ಹೆಂಗಸರು ಆ ಕಡೆ ಈ ಕಡೆ ಮಾತಾಡ್ತಾ ಇರ್ತಾರಲ್ಲ, ಕಂಪೌಂಡ್ ಬೋರ್ಡಮ್ ಫೋರ್ಸ್ಗೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ. ಇವನ ಮಗುವು ಒಬ್ಬ ಹುಡುಗ, ಸ್ಕೂಲ್ ಹುಡುಗ, ಹಿ ಪ್ಲೇಸ್ ಔಟ್ ಈಸ್ ಆಟ ಆಡ್ತಾ ಬೋರ್ಡಮ್ ಫೋರ್ಸನ್ನು ಕಳೀತಾನೆ. ಬೋರ್ಡಮ್ ಫೋರ್ಸ್ ಅನ್ನೋದು ಆಜ್ಞಾಚಕ್ರದಲ್ಲಿ ಎಲ್ಲರಿಗೂ ಅದು ಬಂದು ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆಧ್ಯಾತ್ಮ ನಮಗೇನೆಂದರೆ ಆ ಬೋರ್ಡಮ್ ಫೋರ್ಸ್ ಬರಲ್ಲ. ಯಾಕೆಂದರೆ ನೀವು ಮೈಂಡಿಗೆ ಇಂಪಾರ್ಟೆನ್ಸ್ ಕೊಡೋದು. ಸುಮ್ಮನೆ ಕೂತಿದ್ರೂ ಕೂಡ ಬೋರ್ ಆಗ್ತಾ ಇರುತ್ತೆ. ಈಗ ಬೋರ್ಡಮ್ ಫೋರ್ಸು 2 ಬಗೆಯ ದುಃಖ. ಒಂದು, ನೀವು ಡಿಸೈರ್ ಎಂಟರ್ಟೈನ್ ಮಾಡಿ ಸುಸ್ತಾಗಿ ಬೋರಾಗಿ ದುಃಖ. ಇನ್ನೊಂದು, ಸುಮ್ಮನೆ ಕೂತಿದ್ದಾಗಲೇ ದುಃಖ, ಬೋರ್ಡಮ್ ಫೋರ್ಸ್. ವಾಸನೆಗಳು ಒಳಗಡೆಯಿಂದ ಆ ಶಕ್ತಿ ಬಂದು ನಿಮ್ಮನ್ನು ಡಿಸ್ಟರ್ಬ್, ಬೋರ್ಡಮ್ ಫೋರ್ಸ್ ಇಲ್ಲಿ ಮಾಡೋದು. 2 ಬಗೆ. ಒಂದು ಜನರಲ್, ಇದು ಜನರಲ್ಲು, ಸುಮ್ಮನೆ ಕೂತಿದ್ದಾಗ ಆಗೋದು. ಇನ್ನೊಂದು ನೀವು ಡಿಸೈರಿಂದ ಹೋಗಿ ಅಲ್ಲಾಗೋ ದುಃಖ. 2. ಇದೆರಡು ಯಾಕಾಗುತ್ತಂದರೆ ಮೈಂಡಿಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಾಗ. ಯಾಕೆ ಮೈಂಡಿಗೆ ಬೆಲೆ ಕೊಡ್ತೀವಿ? ಇದಕ್ಕೆ ನೀವೇನು ಮಾಡಬೇಕಂದ್ರೆ ನಾಮಜಪ. ಸುಮ್ಮನೆ ಕೂತ್ಕೊಂಡಾಗ ಆಗುತ್ತಲ್ಲ, ನಾಮಜಪ ಬೆಸ್ಟ್. ಸುಮ್ಮನೆ ಕೂತ್ಕೊಂಡಾಗ ಫಾರ್ ನೋ ರೀಸನ್ ಯು ಆರ್ ಫಾಸ್ಟ್. ರೀಸನ್ನೇ ಬೇಕಾಗಿಲ್ಲ, ಬಟ್ ಯು ಆರ್ ಫಾಸ್ಟ್. ಸುಮ್ಮನೆ. ಸೊ ಇದು ಒಳಗಡೆ ಯಾವತ್ತಿಂದ ಬಂದಿದೆ ಗೊತ್ತಿಲ್ಲ, ಒಳ್ಳೆದು ಬಂದಿದೆ. ಅದು ಹೋಗಬೇಕಾದ್ರೆ ಬುದ್ಧಿಗೆ ಇವಾಗ ಭಾಳ ಕೆಲಸ ಇಂಥ ಟೈಮಲ್ಲಿ. ಅದು ಯಾಕೆ ಹೀಗಾಗ್ತಾ ಇದೆ? ಒನ್ ಹೂ ವಾಚಸ್ ಈಸ್ ಮೂಡ್ ಈಸ್ ದ ಗ್ರೇಟೆಸ್ಟ್ ಆಫ್ ಸಾಧಕಾಸ್. ನನ್ನ ಮೂಡು ಯಾಕೆ ಹೀಗಾಗ್ತಾ ಇದೆ? ಈ ಆಲೋಚನೆ ಯಾಕೆ ಬರ್ತಾ ಇದೆ? ಬರಬಾರ್ದಲ್ಲ ಇದು ನನ್ನ ಸಂಬಂಧ ಇಲ್ವಲ್ಲ, ಇದ್ಯಾಕೆ ಬಂತು ಇವಾಗ? ಆಸೆಗಳ ಕೆಳಗದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ಎನ್ನುತ್ತಾ ಈಶನನು ಬೇಡುತ್ತಿರೋ ಮಂಕುತಿಮ್ಮ. ಆಸೆಗಳ ಕೆಣಕದಿರು, ಆಸೆಗಳನ್ನೆಲ್ಲ ಕೆಣಕಿ ಹಾಗೆ ಮಾಡಬೇಡ. ಪಾಶಗಳ ಮಕ್ಕಳು, ಹೆಂಡತಿ, ಅದು ಇದು, ಈ ಪಾಶ ಇದನ್ನು ಬಿಗಿಬೇಡ. ಕ್ಲೇಶದ ಪರೀಕ್ಷೆ, ಕಷ್ಟದ ಪರೀಕ್ಷೆಗಳಿಗೆ ನನ್ನ ಡಿಸಿಷನು ಹಿಂಗೆ ತಗೊಂಡ್ರು ಕಷ್ಟ, ಹಾಗೆ ತಗೊಂಡ್ರು ಕಷ್ಟ. ಏನು ಡಿಸಿಷನ್ ತಗೊಂಡ್ರು ಕಷ್ಟವೇ, ಅದು ತೊಂದರೆನೇ. ಬೇಸರದ ಹಳೇದು ಏನೋ ಮಾಡಿರೋದು ಅದು ಆವಾಗ ಬಂದು ಒಳಗಡೆ ಬಂದು ಡಿಸ್ಟರ್ಬ್ ಸುತ್ತ ಎನ್ನುತ್ತಾ ಈಶನನ್ನು ಬೇಡುತ್ತೀರಿ. ಈಶನನ್ನು ಬೇಡುತ್ತೀರೋ ಅಂದರೆ ನಿಮ್ಮ ಇಷ್ಟ ದೇವರು,
ಅಥವಾ ಈಗ ಆ ಲೆವೆಲಲ್ಲಿ. ಹಾಗೆ ನಮಗೆ ಅಧ್ಯಾತ್ಮದಲ್ಲಿ ಒಳಗಡೆ ಹೋಗಿ ಇದನ್ನು ಬೇಕಾಗಿಲ್ಲ, ನನಗೆ ಬೇಡ, ಇದು ಬೇಕಾಗಿಲ್ಲ, ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಮೀ. ಡ್ರಾ, ಅಧ್ಯಾತ್ಮದಲ್ಲಿ ಡ್ರಾ. ಲೆಟ್ ಮಿ ಡ್ರಾ ವಾಟ್ ಎವರ್ ಕನ್ಫೈನ್ಮೆಂಟ್ ದ ಸಿಸ್ಟಮ್ ಇಸ್ ಸ್ಟಿಲ್ ಕ್ಯಾರಿಂಗ್. ಲೆಟ್ ಮಿ ಡ್ರಾ, ಲೆಟ್ ಮಿ ಡ್ರಾ, ಲೆಟ್ ಮಿ ಡ್ರಾ. ವಿಚಾರ ಮಾರ್ಗ. ಆ ಡ್ರಾಪ್ ಅನ್ಬೇಕಾದ್ರೆ ಶಾಸ್ತ್ರ ಮತ್ತು ಗುರುವಾಕ್ಯ ಅಷ್ಟರ ಮಟ್ಟಿಗೆ ಒಳಗಡೆ ಹೋಗಿರಬೇಕು. ಅವನ ಮಗ ಹೋದಲ್ಲ ಕಾಂಟಂಪ್ಲೇಟ್ ಮಾಡಲಿಕ್ಕೆ, ಅಪ್ಪನ ಮಾತಿನ ಬೆಲೆ ಕೊಟ್ಟ ಹಾಗೆ ಧೃತಿ ಅದು ಬರಬೇಕು. ಡ್ರಾಪ್. ಏನೇ ಆಲೋಚನೆ ಕೂಡ, ಆಲೋಚನೆ ಅಂದರೆ ಅದಕ್ಕೆ ಬೆಲೆ ಇಲ್ಲ, ಆಲೋಚನೆ ಇಲ್ಲ ಅಂದರೆ ಬೆಲೆ ಇದೆ. ಅದು ನಿಮ್ಮ ಸ್ವರೂಪ. ಶಾಸ್ತ್ರದ ಬಗ್ಗೆ ಎಷ್ಟು ಇಂಟೆಲೆಕ್ಚುವಲ್ ಡಿಸ್ಕಸ್ ಮಾಡಿದ್ರೂ ಕೂಡ ಕೊನೆಗೆ ಅದು ನಿಮ್ಮನ್ನು ಆ ಝೀರೋ ಸ್ಟೇಟ್ಗೆ ತಗೊಂಡೋಗ್ಬೇಕು, ಆ ಸೈಲೆನ್ಸ್ಗೆ ತಗೊಂಡೋಗ್ಬೇಕು, ನೋ ಮೈಂಡ್ ಸ್ಟೇಟ್ಗೆ ತಗೊಂಡೋಗ್ಬೇಕು. ಏನನ್ನು ಬೇಕಾದ್ರೂ ಬಿಡ್ಬೋದು, ಏನನ್ನು ಬೇಕಾದ್ರೂ ಇನ್ ಪ್ರಿಫರೆನ್ಸ್ ದ್ಯಾಟ್. ಇವಾಗ ನಿದ್ದೆಗೆ ಹೋದಾಗ ಯು ಕ್ಯಾನ್ ಗಿವ್ ಅಪ್ ಎನಿಥಿಂಗ್ ಇನ್ ಪ್ರಿಫರೆನ್ಸ್ ಟು ನಿದ್ರಾ. ಹೌದಾ? ನಿದ್ರೆಗೆ ಹೋದಾಗ ಆತ್ಮಕ್ಕೆ ಬಂದಾಗ ರಾಧೆಗೆ ಏನು ಹೇಳ್ತಾಳೆ ಕೃಷ್ಣನಿಗೆ, ನೀನು ಎದುರುಗಡೆ ಇದ್ದರೂ ನನಗೆ ನೀನು ಬೇಡ. ಅದು ವ್ಯಕ್ತಿ ಕೃಷ್ಣ ನನಗೆ ಬೇಡ, ಬೇಕಾಗಿತ್ತು, ಈಗ ಬೇಡ. ಯಾಕೆಂದರೆ ನೀವು ಫುಲ್ ಆದಮೇಲೆ ನಿಮ್ಗೆ ಏನು ಬೇಕು? ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ನೀವು ಪೂರ್ಣ ಆದಮೇಲೆ ನಿಮ್ಮನ್ನೇನು ಬೇಕು ತುಂಬಕ್ಕೆ? ಆವಾಗ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್ ಇತ್ತು. ಯಾವಾಗ ಕೃಷ್ಣ ರಾಧೆ ಜೋಡಿ ಆಗಿದ್ದಾಗ, ಇಮೋಷನಲ್ ಲಿಂಕ್ ಇದ್ದಾಗ, ಈ ಸೆನ್ಸ್ ಆಫ್ ನೌ ಯು ಆರ್ ಕಂಪ್ಲೀಟ್. ವೆನ್ ಯು ಆರ್ ಕಂಪ್ಲೀಟ್, ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಈ ಮೈಂಡ್ ಮಾಡೋ ಕೆಲಸ ಅಲ್ಲೇ, ಮೈಂಡ್ ಕ್ರಿಯೇಟ್ ಮಾಡೋದು. ಈ ಮೈಂಡ್ ಏನು ಕ್ರಿಯೇಟ್ ಮಾಡೋದು ಅಂದರೆ ಇಟ್ ಕ್ರಿಯೇಟ್ ಸೆನ್ಸ್ ಆಫ್ ಇನ್ಕಂಪ್ಲೀಟ್ನೆಸ್. ಅದಿಲ್ಲ, ಇದಿಲ್ಲ, ಅದಿಲ್ಲ, ಅಲ್ಲೋಗು ಇಲ್ಲೋಗು ಇದು ಮಾಡೋದು. ಅದಕ್ಕೆ ಯಾಕೆ ಬಿಡಬೇಕು ಮಾಡೋಕ್ಕೆ? ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಿಮ್ಮ ಬಂಧನಕ್ಕೆ ಮನಸ್ಸೇ ಕಾರಣ, ಮೋಕ್ಷಕ್ಕೆ ಮನಸ್ಸೇ ಕಾರಣ. ಬಂಧನಕ್ಕೆ ಹೇಗೆ ಕಾರಣ ಅಂದರೆ ನೀವು ಅದನ್ನು ಹಿಡ್ಕೊಂಡಿದ್ದೀರಾ, ಮೋಕ್ಷಕ್ಕೆ ಕಾರಣ ಅಂದರೆ ನೀವು ಅದನ್ನು ಬಿಟ್ಟಿದ್ದೀರಾ. ಬಿಟ್ಟರೆ ಮೋಕ್ಷ. ಬಂಧನದಿಂದ ಮೋಕ್ಷ ಅಲ್ಲ, ಬಂಧನ ಇಲ್ಲ ಎನ್ನುವ ತಿಳುವಳಿಕೆ ಮೋಕ್ಷ. ಬಂಧನ ಇಲ್ಲ ಅನ್ನೋ ತಿಳುವಳಿಕೆ ಮೋಕ್ಷ. ಬಂಧನದಿಂದ ಮೋಕ್ಷ ಆಗಬೇಕಾಗಿಲ್ಲ. ಬಂಧನ ಇಲ್ಲ. ಯಾರಿಗೆ ಬಂಧನ? ಅದು ಮೈಂಡು, ಹುಚ್ಚು ಕುದುರೆ, ಅದು ಮಾಡ್ಕೊಂಡಿರೋದು. ಇಷ್ಟೆಲ್ಲ ಕಷ್ಟ ಅದರಿಂದ ಬಂದಿರೋದು. ಯಾಕೆ ಬೇಕದು? ಬೇಕು.